ಒಂದು ಸಣ್ಣ ಹುಡುಗಿಯ ಮೇಲೆ ಒಂದು 80 ವರ್ಷದ ಮುದುಕ ರಾಜಕಾರಣ ಫೋಕ್ಸೋ ಕೇಸ್ ಬೇಲ್ ಇಲ್ಲ, ಜೈಲಲ್ಲಿ ಇರಬೇಕು. ಕೋರ್ಟ್ ಏನ್ ಹೇಳ್ತಾರೆ? ಏನ್ ನಡೀತಾ ಇದೆ? ನಾವು ಸುಮ್ಮನೆ ಇದ್ದೇವೆ. ಯಾವ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ? ಯಾವ ನ್ಯಾಯ? ಸುಪ್ರೀಂ ಕೋರ್ಟ್ ಒಂದು ಡಿಸಿಷನಲ್ಲಿ ಅದನ್ನು ಕಿತ್ತು ಬಿಸಾಡಬೇಕಿತ್ತು. ನ್ಯಾಯಾಂಗದ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಪ್ರಶಾಂತ್ ಭೂಷಣ್ ಅವರು ಮುಚ್ಚಿದ ಲಕೋಟೆಯಲ್ಲಿ ಇಲ್ಲಿಯವರೆಗೆ ಅವ್ರಿಗೆ ಏನ್ ಮಾಡಲಿಕ್ಕಾಗಿಲ್ಲ. ಯಾಕೆಂದ್ರೆ ಲಕೋಟೆಯಲ್ಲಿ ಇದೆ ಅವರ ಹಣೆ. ನೀವು ಇವರನ್ನ ಅಲ್ಲಿ ಇಟ್ಕೊಂಡು ನಾವು ಸಾಮಾಜಿಕ ನ್ಯಾಯವನ್ನು ಸಂವಿಧಾನದ ಮೂಲಕ ಅನುಷ್ಠಾನಗೊಳ್ಳಬೇಕಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಇದೆ? ಸಂವಿಧಾನ ಅನುಷ್ಠಾನಕ್ಕೆ ಬರುವುದು 3 ಅಂಗಗಳ ಮೂಲಕ ಬರುತ್ತೆ. ಕಾರ್ಯಾಂಗದ ಮೂಲಕ, ಶಾಸಕಾಂಗದ ಮೂಲಕ, ನ್ಯಾಯಾಂಗದ ಮೂಲಕ. ಈ 3 ಅಂಗಗಳ ಒಂದು ಕರ್ತವ್ಯ ನಿರ್ವಹಣೆ ನೀವು ದಿನ ಪೇಪರ್ ಓದುವವರು ನೀವು ಸುಮ್ಮನೆ ನೀವು ಕಲ್ಪಿಸಿಕೊಳ್ಳಿ. ನಾನು ವಿವರಗಳಿಗೆ ಹೋಗುವುದಿಲ್ಲ. ಕಾರ್ಯಾಂಗದ ಉಸ್ತುವಾರಿಯನ್ನ ಶಾಸಕಾಂಗ ನೋಡುವುದು ಅಲ್ವಾ? ಅದಕ್ಕಾಗಿ ಶಾಸಕಾಂಗ ನಾವು ಜನರನ್ನು ಅವರನ್ನು ಆರಿಸಿ ಕಳಿಸಿದ್ವಿ. ಶಾಸಕಾಂಗದ ಉಸ್ತುವಾರಿಯನ್ನ ನ್ಯಾಯಾಂಗ ನೋಡುವುದು. ಒಂದು ಸಣ್ಣ ಹುಡುಗಿಯ ಮೇಲೆ ಒಂದು 80 ವರ್ಷದ ಮುದುಕ ರಾಜಕಾರಣಿ ಅವಳನ್ನು ಮೊಲೆಸ್ಟ್ ಮಾಡ್ತಾರೆ. ಫೋಕ್ಸೋ ಕೇಸ್ ಇದೆ, ಬೇಲ್ ಇಲ್ಲ, ಜೈಲಲ್ಲಿ ಇರಬೇಕು. ಕೋರ್ಟ್ ಏನ್ ಹೇಳುತ್ತೆ? ಏನ್ ನಡೀತಾ ಇದೆ? ನಾವು ಸುಮ್ಮನೆ ಇದ್ದೇವೆ. ಫೋಕ್ಸೋ ಕೇಸಲ್ಲಿ ಇಮಿಡಿಯೇಟ್ ಅರೆಸ್ಟ್ ಆಗುತ್ತೆ. ಆ ಅಮ್ಮನ ಹತ್ರ ನಾನು ತಾಯಿ ಸತ್ತಿದೆ, ಈಗ ಅವ್ರ ಹತ್ರ ಮಾತಾಡಿದೆ. ಶಿ ವಾಸ್ ಎ ಕ್ಯಾನ್ಸರ್ ಪೇಷಂಟ್. ಯಾವ ಸಮಾಜದಲ್ಲಿ ಇದ್ದವು? ಈಗ ಅದನ್ನೇನೋ ರಿಸರ್ವ್ ಮಾಡಿದ್ದಾರೆ, ಅರೆಸ್ಟ್ ಆಗುದಿಲ್ಲ. ಇದು 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 ನಮ್ಮ ನ್ಯಾಯಾಂಗ ನಡ್ಕೊಳ್ಳುವ ರೀತಿ. ನ್ಯಾಯಾಂಗದ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಪ್ರಶಾಂತ್ ಭೂಷಣ್ ಅವರು ಮುಚ್ಚಿದ ಲಕೋಟೆಯಲ್ಲಿ ಯಾರ್ಯಾರ ಜಡ್ಜಿ ಮೇಲೆ ಏನೇನು ಆರೋಪ ಇದೆ ಕೊಟ್ಟಿದ್ದಾರೆ. ಅವರ ಮೇಲೆ ಕಂಟೆಂಟ್ ಆಗ್ತೇವೆ ಅದಂತ ಹೇಳಿದ್ರೆ ಪ್ರಶಾಂತ್ ಭೂಷಣ್ ಅಂದ್ರು ಮಾಡ್ಲಿಕ್ಕೆ ಕಂಟೆಂಟ್ ನಾನು ನೋಡ್ಕೊಳ್ತೇನೆ ಅಂತ ಇಲ್ಲಿಯವರೆಗೆ ಅವ್ರಿಗೆ ಏನ್ ಮಾಡ್ಲಿಕ್ಕಾಗಿಲ್ಲ. ಯಾಕೆಂದ್ರೆ ಲಕೋಟೆಯಲ್ಲಿ ಇದೆ ಅವರ ಹಣೆ ಬರದಲ್ಲಿ ನ್ಯಾಯಾಂಗದ ಪರಿಸ್ಥಿತಿ. ಶಾಸಕಾಂಗ ಆಗ್ಲೇ ಹೇಳಿದೆ ನಾನು, 253 ಮಂದಿ ಕ್ರಿಮಿನಲ್ಗಳು ಕೂತಾರೆ. ನೀವು ರೆಪ್ರೆಸೆಂಟೇಷನ್, ದಲಿತರಿಗೆ ರಿಸರ್ವೇಶನ್ ಕಾರಣಕ್ಕಾಗಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇದೆ. 1952ರಲ್ಲಿ 25 ಮಂದಿ ಮುಸ್ಲಿಮರು ಇದ್ರು ಪಾರ್ಲಿಮೆಂಟ್ ಅಲ್ಲಿ. 2024ರಲ್ಲಿ 24 ಮಂದಿ ಇದ್ದಾರೆ. ನೀವು ಏನು ಮೋದಿ ಬಂದ ನಂತರ ಏನು ಆಗಿದೆ ಅಂತ ತಿಳ್ಕೊಳ್ಬೇಡಿ. ಇಂದಿನ ಸರ್ಕಾರದಲ್ಲೂ ಅದು 80 ಮತ್ತು 84ರಲ್ಲಿ ಒಂದು 8%, 9% ಹೋಗಿದೆ. ಉಳಿದಾಗೆ 4% ತೆಗೆದಿತ್ತು. ಕಾಂಗ್ರೆಸ್ ಇದ್ದಾಗಲೂ ಆಗಿತ್ತು, ಮೋದಿ ಇದ್ದಾಗಲೂ ಆಗಿತ್ತು. ಏನು ವ್ಯತ್ಯಾಸ ಆಗಿಲ್ಲ. ಬಹಳ ಮಂದಿ ಆಗಿ ತಿಳ್ಕೊಂಡಿದ್ದಾರೆ. ಅಂದ್ರೆ ಏನಾಗಿದೆ ಅಂದ್ರೆ ನೋಡಿ, ಬಿಜೆಪಿಯ ಎಲ್ಲ ಎಂಪಿಗಳಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಇಲ್ಲ. ಅವ್ರು ಯಾರಿಗೆ ಟಿಕೆಟೇ ಕೊಡುದಿಲ್ಲ, ಅವ್ರು ಓಟೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾವ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ? ಅದರಿಂದ ಇದಕ್ಕೆಲ್ಲ ಈ ನೋಡಿ, ಮೀಸಲಾತಿಯ ಬಗ್ಗೆ ಬಹಳ ಚರ್ಚೆ. ಈ ಸಾಮಾಜಿಕ ನ್ಯಾಯದ ಒಂದು ಅಸ್ತ್ರ ಮೀಸಲಾತಿ ಅಲ್ವಾ? 2% ಸರ್ಕಾರಿ ಉದ್ಯೋಗ, 2% ತಿಳ್ಕೊಳ್ಳಿ. ಒಂದು ಸಣ್ಣ ಪುಸ್ತಕ ಬರೆದರೆ ಒಂದು 4-3 ಮೀಸಲಾತಿ ಬಗ್ಗೆ ಚಿತ್ರ ಸ್ಟಾಟಿಸ್ಟಿಕ್ಸ್ ಇದೆ. 2% ಉದ್ಯೋಗ ಕೇಳ್ತಾರೆ. ಅವ್ರು ಹೇಳಿದ್ರೆ ನಿಲ್ಲಿಸ್ತಾರೆ. ಮಾತಾಡ್ಬೇಕ ಬೇಡ? ಆಯ್ತಾ? ಆಯ್ತು, ನಿಲ್ಲಿಸ್ತೇನೆ. ಹಂಗೇನಿಲ್ಲ. ಎಷ್ಟು ನಿಮಿಷ ಆಯ್ತು ಈಗ? ಇಲ್ಲ, 20 ನಿಮಿಷ ಆಗಿಲ್ಲ. ಆಯ್ತಾಯ್ತು, ನಾನು ಮುಗಿಸ್ತೇನೆ. ನಾನು ಅದಕ್ಕೆ 20 ನಿಮಿಷ ಮಾತಾಡ್ಲಿಕ್ಕೆ ಅಲ್ಲಿ ಯಾಕೆ ಬರ್ತೇನೆ ಅಂತ ನೋಡಿ. ನಿಮ್ ಮಾತಾಡಿ ಕಟ್ ಮಾಡಿ ಆಯ್ತು. ಮೀಸಲಾತಿ ಬಗ್ಗೆ ನಾನು ಅದನ್ನು ಅಂದ್ರೆ 2 ಅಸ್ತ್ರಗಳ ಬಗ್ಗೆ ಅಷ್ಟೇ ಮಾತಾಡ್ತೇನೆ. ಸಾಮಾಜಿಕ ನ್ಯಾಯ ಯಾಕೆ ಅಂತ ನಾವು ಮೀಸಲಾತಿ ಬಗ್ಗೆ ಮಾತಾಡ್ತೇವೆ. ಸರ್ಕಾರಿ ಉದ್ಯೋಗ ಇರುತ್ತೆ 2%. ಅದರಲ್ಲಿ 50% ರಿಸರ್ವ್ ಮಾಡಿದ್ರೆ 1 ಕೋಟಿ 1% ರಿಸರ್ವ್ ಇದೆ. ನಾವು 98% ಸರ್ಕಾರ ಖಾಸಗಿ ಕ್ಷೇತ್ರದಲ್ಲಿದೆ. ಅದರ ಬಗ್ಗೆ ಯಾರು ಮಾತಾಡ್ತಾರೆ?
ನಮ್ಮ ಮೂರ್ತಿ ಸಾಹೇಬರು ನೀವು 12 ಗಂಟೆ ಕೆಲಸ ಮಾಡಿ 20 ಗಂಟೆ ಕೆಲಸ ಮಾಡಿ ಅಂತ ಆದೇಶ ಕೊಡ್ತಾ ಇದ್ದಾರೆ. ಎಲ್ಲ ಉದ್ಯಮಿಗಳು 70 ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಅಷ್ಟು ಮಾತ್ರ ಅಲ್ಲ, ಉದ್ಯೋಗ ಮಾತ್ರ ತಿಳ್ಕೊಳ್ಬೇಡಿ. ಶಿಕ್ಷಣದಲ್ಲಿ ಮೀಸಲಾತಿ ಹೇಗೇನಂದ್ರೆ ಪ್ರೈವೇಟ್ ಯೂನಿವರ್ಸಿಟಿಗಳು ಬರ್ತಾ ಇದೆ, ಡೀಮ್ಡ್ ಯೂನಿವರ್ಸಿಟಿಗಳು ಬರ್ತಾ ಇದೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ನಮ್ಮಲ್ಲಿ 2 ಸಾಮ್ರಾಜ್ಯಗಳಿದೆ ಸಬ್ ಕೇಂದ್ರದಲ್ಲಿ, ಒಂದು ಧರ್ಮಸ್ಥಳದಲ್ಲಿದೆ, ಒಂದು ಮಣಿಪಾಲದಲ್ಲಿದೆ. ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ತುಳು ಅಂತ ಧರ್ಮಸ್ಥಳದವರು ಮಾಡಿದ್ದಾರೆ, ಇವರು ಕೊಂಕಣಿ ಅಂತ ಮಾಡಿದ್ದಾರೆ, ಬಹಳ ಮಂದಿಗೆ ಗೊತ್ತಿಲ್ಲ. ಅವರಿಗೆ ನಿಮ್ಮ ಯಾವ ರಿಸರ್ವೇಶನ್ ಅಪ್ಲೈ ಆಗ್ತಲ್ಲ. ತುಳುವರು ಎಷ್ಟು ಮಂದಿ ಇದ್ದಾರೆ ಅಂತ ಅಲ್ಲಿ ಹುಡುಕ್ಬೇಕು ನೀವು, ಇಲ್ಲಿ ಕೊಂಕಣಿಗಳು ಎಷ್ಟು ಮಂದಿ ಇದ್ದಾರೆ ಅಂತ ಹುಡುಕ್ಬೇಕು. ಮೀಸಲಾತಿಯನ್ನ ಈ ರೀತಿ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಮೀಸಲಾತಿಯನ್ನು ಈಗ ಯಾರು ವಿರೋಧನೆ ಮಾಡ್ತಾ ಇಲ್ಲ. ನಾನು ಮೊನ್ನೆ ಪ್ರಜಾವಣೆಗೆ ಬರೆದೆ, ನೀವು ಮೀಸಲಾತಿಯನ್ನು ತಾತ್ವಿಕವಾಗಿ ವಿರೋಧ ಮಾಡಿದರೆ ನಾವು ಅವರ ಜೊತೆ ಮಾತಾಡುವ. ಇದಲ್ಲ, ಇದು ಅಸೂಯೆಯಿಂದ ವಿರೋಧ ಮಾಡಿದ್ದು ಇಲ್ಲಿಯವರೆಗೆ. ಈಗ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ನಿಮಗೆ 10% ಮೀಸಲಾತಿ ಬಂದಾಗ ದವಕನೆ ಆಡ್ಕೊಳ್ತಾ ಇದ್ರೆ ನೀವು, ಆಗ ಮೆರಿಟಿನ ಪ್ರಶ್ನೆ ಬರುವುದಿಲ್ವಾಗ. 4% ಜನ ಇರುವುದು ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದ ಮೀಸಲಾತಿ ಇದೆ. ಬ್ರಾಹ್ಮಣರು, ಮೊದಲಿಯಾರ್ಗಳು, ನಗರ್ತರು, ವೈಶ್ಯರು ಬಿಟ್ರೆ ಉಳಿದವರೆಲ್ಲರೂ ಬ್ಯಾಕ್ವರ್ಡ್ಗಳಿಲ್ಲಿ. ಒಕ್ಕಲಿಗರು ಬ್ಯಾಕ್ವರ್ಡ್, ಇಲ್ಲಿ ಲಿಂಗಾಯತರು ಬ್ಯಾಕ್ವರ್ಡ್, ಹೌದಲ್ವ? ಈಗ ಉಳಿದವರೆಲ್ಲರೂ ಬ್ಯಾಕ್ವರ್ಡ್. ಇಲ್ಲಿ 4% ಜನರಿಗೆ 10% ರಿಸರ್ವೇಶನ್. ಯಾವ ನ್ಯಾಯ ಸ್ವಾಮಿ ಇದು? ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಅದನ್ನು ಕಿತ್ತು ಬಿಸಾಡಬೇಕಿತ್ತು. ಇಂದಿರಾ ಸಾನಿ ಕೇಸ್ ಇದೆ, 50% ಕ್ಯಾಪ್ ಇದೆ, ಯಾರಿಗೆ 10% ಕೊಟ್ಟಿದ್ದಾರೆ ಅಂತ ಕೇಳಬೇಕಿತ್ತಲ್ಲ. ಅದನ್ನ ಹಂಗೆ ಇಟ್ಟಿದೆ, ಅದು ಜಾರಿಗೆ ಬರ್ತಾರೆ. ಮೀಸಲಾತಿ ಹೋಯ್ತು. ಈಗ ಮೀಸಲಾತಿಯನ್ನು ಒಳಗಡೆ ಹೊಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಲಿತರು ರೈಟ್ ಟು ಲೆಫ್ಟ್, ಕುರುಬರು ನಮ್ಗೆ ಎಷ್ಟು ಬೇಕಂತ ಕೇಳಿದ್ದು, ಈಡಿಗರು ನಮ್ಮನ್ನು ಟೂ ಯಾಕೆ ಅಂತ ಹೇಳ್ತಾ ಇರೋದು. ನೀವು ಜಗಳ ಮಾಡ್ಕೊಳ್ಳಿ ಅಂತ. ಆಯ್ತಪ್ಪ, ನೀವು ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಶನ್ ಮಾಡಿ. 75%, 73% ಮೊಯ್ಲಿ ಅವರು ಮಾಡಿದ ರಿಸರ್ವೇಶನ್ ಇದೆ, ಅದು ಕೋರ್ಟಲ್ಲಿ ಕೂತಿದೆ. ಎಲ್ರಿಗೂ ಕೊಟ್ಬಿಡಿ. ನೀವು 50% ಜನರಲ್ ಆಗಿ ಇಟ್ಕೊಂಡು ಅದನ್ನು ಒಂದು ವರ್ಗಕ್ಕೆ ಮಾತ್ರ 10% ಜನರಿಗೆ ಯಾಕೆ ಕೊಡ್ತೀರಿ? 52% OBCಗಳಿದೆ, 27% ಹೇಗೆ ಕೊಡ್ತೀರಿ ನೀವು? ಪ್ರಶ್ನೆ ಮಾಡ್ಬೇಕಲ್ಲ ಯಾರಾದ್ರೂ. ಮೀಸಲಾತಿಯನ್ನ ಆ ರೀತಿ ಮಾಡಿ ಇಟ್ಟಿದ್ದಾರೆ. ಭೂ ಸುಧಾರಣೆ ಅಂತ ಹೇಳಿದ್ದೇನೆ ನಾನು ಇವತ್ತು. ಭೂ ಸುಧಾರಣೆಯಾದ ಮೊದಲ ಅಮೆಂಡ್ಮೆಂಟ್ ಯಾರು ಮಾಡಿದ್ದಾರೆ ಅಂದ್ರೆ ನಮ್ಮ ಮಣ್ಣಿನ ಮಗ ದೇವೇಗೌಡರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ತೆಗೆದು ನೋಡಿ. ಭೂ ಸುಧಾರಣೆಗೆ ಮೊದಲ ಅಮೆಂಡ್ಮೆಂಟ್ ಅದು. ಅದರ ನಂತರ ಎಲ್ಲರೂ ಮಾಡಿದ್ದಾರೆ. ಈ ಸರ್ಕಾರನೂ ಮಾಡಿದೆ, ಹಿಂದಿನ ಸರ್ಕಾರನೂ ಮಾಡಿದೆ, 2013 ಸಿದ್ದರಾಮಯ್ಯ ಸರ್ಕಾರನೂ ಮಾಡಿದೆ. ಇಡೀ ಕೃಷಿ ಕ್ಷೇತ್ರ ಕಾರ್ಪೊರೇಟೀಕರಣ ಆಗ್ತಾ ಇದೆ. ಅಂದ್ರೆ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಮಾತಾಡ್ತೇವೆಲ್ಲ, ಮೀಸಲಾತಿ ಇರ್ರೆಲೆವೆಂಟ್ ಆಗ್ತಾ ಇದೆ, ಭೂ ಸುಧಾರಣೆ ಇರ್ರೆಲೆವೆಂಟ್ ಆಗ್ತಾ ಇದೆ. ಹೀಗಿದ್ದಾಗ ಪ್ರಜಾಪ್ರಭುತ್ವನೇ ಇನ್ನು ಕಂಪ್ಲೀಟ್ ಆಗ್ತಾ ಇಲ್ಲ. 75 ವರ್ಷಕ್ಕೆ ಸಂವಿಧಾನ ಎಲ್ಲೋ ಇದೆ. ಸಂವಿಧಾನ ಜಾರಿ ಬರಬೇಕಾದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಅನ್ನೋ ಡಾಕ್ಯುಮೆಂಟ್ ಇದೆ ಅಂಬೇಡ್ಕರ್ ಅವರು ಬಯಸಿದ ಸಂವಿಧಾನ. ಉದ್ಯಮ ಕ್ಷೇತ್ರಗಳು ಸಂಪೂರ್ಣವಾಗಿ ಅದನ್ನು ರಾಷ್ಟ್ರೀಕರಣ ಮಾಡಬೇಕು. ಕೃಷಿ ಕ್ಷೇತ್ರವನ್ನು ರಾಷ್ಟ್ರೀಕರಣ ಮಾಡಿ ಸರ್ಕಾರ ತಗೊಂಡು ಜನರಿಗೆ ಕೊಡಬೇಕು. ಫಸ್ಟ್ ಪಾಸ್ಟ್ ಫುಡ್ ಸಿಸ್ಟಮ್ ತೆಗೆಯಬೇಕು. ಪ್ರಪೋರ್ಷನಲ್. ಇವತ್ತು ನೋಡಿ, ಕರ್ನಾಟಕದಲ್ಲಿ ಪ್ರತಿ ಸಾರಿ ಇಲೆಕ್ಷನ್ ನೋಡಿದ್ರೆ 2018ರಲ್ಲಿ 1% ವೋಟ್ ಕಾಂಗ್ರೆಸ್ಗೆ ಜಾಸ್ತಿ ಆದ್ರೆ ಅವರು ಬಂದರು. ಈ ಸಾರಿ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಡಿಫರೆನ್ಸ್ 1% ವೋಟು. ಇವರು 8 ಬಂದಿದ್ದಾರೆ, ಅವರು 17 ಬಂದಿದ್ದಾರೆ. ಇದು ಎಂತ ಸಿಸ್ಟಮ್? ನೀವು ಇನ್ನು ವೋಟಿಂಗ್ ಮಿಷನ್ ಇದರ ಬಗ್ಗೆ ನಾನು ಹೇಳುದಿಲ್ಲ. ಬಹಳ ಮಂದಿ ಅದನ್ನು, ನನಗಂತ ಅದರ ಮೇಲೆ ನಂಬಿಕೆ ಇಲ್ಲ. ನಾನು ಅದರ ಬಗ್ಗೆ ಒಂದು ಸೆಮಿನಾರ್ ಮಾಡಿದ್ರೆ ಬಂದು ಮಾತಾಡ್ತೀನಿ. ನನಗಂತೂ ನಂಬಿಕೆ ಇಲ್ಲ ಅದರ ಬಗ್ಗೆ. ಅದು ಇನ್ನೊಂದು ವಿಚಾರ. ಅಂದ್ರೆ ಇಡೀ ಪ್ರಜಾಪ್ರಭುತ್ವ ನೋಡಿ, ರಾಷ್ಟ್ರಪತಿ ಹುದ್ದೆ ಕಾಂಪ್ರಮೈಸ್ ಆಗಿದೆ, ರಾಜಭವನ ಕಾಂಪ್ರಮೈಸ್ ಆಗಿದೆ, ಸಾಂವಿಧಾನಿಕ ಸಂಸ್ಥೆಗಳಾದ CBI, ED ಎಲ್ಲವೂ ಕಾಂಪ್ರಮೈಸ್ ಆದಾಗ ಯಾರೋ ಒಬ್ರು ಕೇಳಿದ್ರು, ವಿರೋಧ ಪಕ್ಷದಲ್ಲಿ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂತ. ನನಗೆ ಕೆಲವು ಕಾರಣಕ್ಕಾಗಿ ರಾಹುಲ್ ಗಾಂಧಿ ಇಷ್ಟ ಆಗ್ತಾರೆ. ಅವ್ರು ಹೇಳಿದ್ರು, ಒಂದು ಇದು ನಿಮ್ಮ ಹೋರಾಟ ಕಂಪ್ಲೀಟ್ ಆಗ್ಬೇಕಿದ್ರೆ ವಿರೋಧ ಪಕ್ಷ ಯಾವ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ, ನ್ಯಾಯಾಂಗ ಸರಿಯಾಗಿ ಕೆಲಸ ಮಾಡಿದಾಗ, ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡಿದಾಗ, ಸಿವಿಲ್ ಸೊಸೈಟಿ ಸರಿಯಾಗಿ ಕೆಲಸ ಮಾಡಿದಾಗ, ಮೀಡಿಯಾ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ವಿರೋಧ ಪಕ್ಷಕ್ಕೆ ವಾಯ್ಸ್ ಬರುತ್ತೆ. ಅದು 77ರ 80ರ ನಡುವಿನ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲಿ ಅದು ಇತ್ತು. ಇವತ್ತು ಮಾಧ್ಯಮದ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಮೊದಲೇ ತೀರ್ಮಾನ ಮಾಡಿದ್ದೇನೆ. ಮಾಧ್ಯಮ ಕಾಂಪ್ರಮೈಸ್ ಆಗಿದೆ, ನ್ಯಾಯಾಂಗ ಕಾಂಪ್ರಮೈಸ್ ಆಗಿದೆ, ಕಾರ್ಯಾಂಗ ಕಾಂಪ್ರಮೈಸ್ ಆಗಿದೆ, ಸಾಂವಿಧಾನಿಕ ಸಂಸ್ಥೆಗಳೆಲ್ಲವೂ ಕಾಂಪ್ರಮೈಸ್ ಆದಾಗ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ 20 ನಿಮಿಷ ಮಾತಾಡಿ ಸೆಮಿನಾರ್ ಮಾಡ್ಬೇಕಷ್ಟೇ. ಅದರಿಂದ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.